ನಾನು ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. 2018-19 ಕೇಂದ್ರದ ಬಜೆಟ್ಟು 24 ಲಕ್ಷ ಕೋಟಿ. 24 ಲಕ್ಷ ಕೋಟಿ. ನಮಗೆ ರಾಜ್ಯಕ್ಕೆ ಅದರಲ್ಲಿ ಬಂದಿದ್ದಂಥದ್ದು 46,288 ಕೋಟಿ, 46,288 crores. 2022-23 ಸಾಲಿನ ಬಜೆಟ್ ಗಾತ್ರ 45,000 ಕೋಟಿ. 45,000 ಕೋಟಿ. 2018 ಮತ್ತು 2022 ಕಂಪೇರ್ ಮಾಡಿದ್ರೆ 20 ಲಕ್ಷ ಕೋಟಿ ಡಿಫರೆನ್ಸ್ ಇದೆ. ಅಂದರೆ ಟ್ಯಾಕ್ಸು ನಮ್ಗೆ ವಾಪಸ್ ಬರುವಂಥದ್ದು ಎಷ್ಟಾಗಬೇಕು? ಡಬಲ್ ಆಗಬೇಕು. ಅಂದರೆ ಆಲ್ಮೋಸ್ಟ್ 1 ಲಕ್ಷ ಕೋಟಿಯಷ್ಟು ನಮಗೆ ಅನುದಾನದ ರೂಪದಲ್ಲಿ ವಾಪಸ್ ಬರುವಂಥದ್ದು ಆಗಬೇಕಿತ್ತು. ಆದರೆ 45 ಲಕ್ಷ ಕೋಟಿ ಬಡ್ಜೆಟ್ ಗಾತ್ರ ಇದ್ರೂ ನಮಗೆ ಬಂದಿದ್ದು ಬರೀ 4,000 ಕೋಟಿ ಎಕ್ಸ್ಟ್ರಾ ಅಷ್ಟೇ. 46,000 ಪ್ಲಸ್ ಒಂದು 4,000, 50,000 ಕೋಟಿಯಷ್ಟು ಹಣವನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಆಲ್ಮೋಸ್ಟು 40,000 ಕೋಟಿಯಷ್ಟು ನಮಗೆ ರಾಜ್ಯಕ್ಕೆ ಲಾಸ್ ಆಗ್ತಾಯಿದೆ. 1947 ಇಸ್ವಿಯಿಂದ 2014 ಮಾರ್ಚ್ ತಿಂಗಳವರೆಗೆ ನಮ್ಮ ದೇಶದ ಮೇಲೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡಿದ್ದಂಥ ಸಾಲ 53.11 ಲಕ್ಷ ಕೋಟಿ. 53.11 ಲಕ್ಷ ಕೋಟಿ. ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಟಿಲ್ ಮಾರ್ಚ್ 2014. ಅಂದರೆ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವಂಥ ಸಂದರ್ಭದವರೆಗೂ ಮಾಡಿದ್ದಂಥ ಸಾಲ 53.11 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ, ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 53.11 ಲಕ್ಷ ಕೋಟಿ ಇದ್ದಂಥ ಸಾಲ ಮಾರ್ಚ್ 2023ರವರೆಗೆ ಆಗಿರುವಂಥ ಸಾಲ 173 ಲಕ್ಷ ಕೋಟಿ. 173 ಲಕ್ಷ ಕೋಟಿ. ಅಂದರೆ ನರೇಂದ್ರ ಮೋದಿಯವರ ಪೀರಿಯಡಲ್ಲಿ 10 ವರ್ಷದ ಅವಧಿನಲ್ಲಿ ಅವರು ಮಾಡಿರುವಂಥ ಸಾಲ 120 ಲಕ್ಷ ಕೋಟಿ. 1947ರಿಂದ 2014ರವರೆಗೆ ನಮ್ಮ ದೇಶದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡಿದಂಥ ಸಾಲ 53 ಲಕ್ಷ ಕೋಟಿ ಒಟ್ಟಾರೆ. ಮನಮೋಹನ್ ಸಿಂಗ್ ಅವರಿದ್ದ ಸಂದರ್ಭದಲ್ಲಿ 10 ವರ್ಷದಲ್ಲಿ ಬರೀ 10 ಲಕ್ಷ ಕೋಟಿ ಸಾಲ ಅಷ್ಟೇ ಆಗಿತ್ತು. ವೇರಾಸ್ ವಿಶ್ವಗುರು, ನಾನಿವತ್ತು ಮಾಧ್ಯಮಗಳಲ್ಲಿ ಗಮನಿಸಿದೆ, ಪಾಪ ಒಬ್ಬರೇ ಕಸ ಗುಡಿಸ್ತಾಯಿದ್ರು. ಅದೆಲ್ಲೋ ಮಹಾರಾಷ್ಟ್ರದಲ್ಲಿ ದೇವಸ್ಥಾನ ಮುಂದ್ಗಡೆ ಒಬ್ಬರೇ ಇದ್ದರು. ಒಬ್ಬರೇ ಫೋಟೋ ಕ್ಲೀನಾಗಿ ಗರಿ ಬಟ್ಟೆ ಹಾಕ್ಕೊಂಡು ಗುಡಿಸ್ತಾ ಇರುವಂಥದ್ದು ನಾನು ಕಂಡೆ. ಒಂದು ಚೂರು ಕಸ ನಾನು ನೋಡಲಿಲ್ಲ, ಬಟ್ ಗುಡಿಸ್ತಾ ಇದ್ದರು. ಸೊ ದೇಶವನ್ನೇ ಗುಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಜನರು ಮಾತಾಡ್ತಾ ಇಲ್ಲ, ಬಿ ಜೆ ಪಿಯವರು ಮಾತಾಡ್ತಾ ಇಲ್ಲ. ಲಬ ಅಂತ ಡೈಲಿ ಬಾಯಿ ಬಡ್ಕೊಳ್ಳುವಂಥ ಅಶೋಕ್ ಅವರು ಇದ್ರ ಬಗ್ಗೆ ಚಕಾರಿಸ್ತಾ ಇಲ್ಲ. ಯಾಕೆ ಸಾಲ ಮಾಡಿದ್ರು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. 10 ವರ್ಷದಲ್ಲಿ 123 ಲಕ್ಷ ಕೋಟಿ ಸಾಲ ಮಾಡಿರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಇದಲ್ಲದೇನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIನಲ್ಲಿ ಸಾಲ ಮಾಡಿರುವಂಥದ್ದು 2014 ಮಾರ್ಚ್ರವರೆಗೆ ದೇಶ RBI ಮೂಲಕ ತೆಗೆದುಕೊಂಡ ಸಾಲ 25 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಬಂದ ಮೇಲೆ ತಗೊಂಡ ಸಾಲ 60 ಲಕ್ಷ ಕೋಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ತೆಗೆದುಕೊಂಡಿರುವಂಥ ಸಾಲ ದೇಶದ ಮೇಲೆ 60 ಲಕ್ಷ ಕೋಟಿ ಬರೀ 10 ವರ್ಷದಲ್ಲಿ. ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಟಿಲ್ ಮಾರ್ಚ್ 2014 ಸಾಲ ಪಡೆದಿದ್ದಂತೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬರೀ 25 ಲಕ್ಷ ಕೋಟಿ. ಇದೆಲ್ಲ ಒಟ್ಟಾರೆ ಸೇರಿದರೆ ನಮ್ಮ ದೇಶದ ಮೇಲೆ ಇರುವಂಥ ಸಾಲ 258 ಲಕ್ಷ ಕೋಟಿ.